ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಗಿಡಗಳಿಗೆ ಯಾವ್ಯಾವ ರೀತಿ ಲಿಕ್ವಿಡ್ ಕೊಡಬೇಕು ಅದನ್ನು ದಯವಿಟ್ಟು ತಿಳಿಸಿ. ಲಿಕ್ವಿಡ್ ಅಂದರೆ ಕಾಸ್ಟ್ಲಿದಾಗುತ್ತಾ ಇಲ್ಲ ಮನೆಯದೇ ಆಗುತ್ತಾ ಅಂತ ಖಂಡಿತವಾಗ್ಲೂ ನೀವು ಹೊರಗಡೆಯಿಂದ ದುಡ್ಡು ಕೊಟ್ಟು ದಯವಿಟ್ಟು ತರಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಗಿಡಗಳಿಗೆ ನಿಮ್ಮ ಮನೆಯಲ್ಲೇ ಇರುತ್ತೆ ಗೊಬ್ಬರ. ನೀವು ಕಿಚನ್ ವೇಸ್ಟಿಂದಾಗಲಿ ಮನೆಯಲ್ಲೇ ಯಾವುದಾದ್ರೂ ಸರಿಯೇ. ಇವಾಗ ನೋಡಿ, ನಿಮ್ದು ಈ ಥರ ಫಿಶ್ ಟ್ಯಾಂಕದಿತ್ತು ಅಂದರೆ ಇದಂತೂ ಅಮೃತ ಗಿಡಕ್ಕೆ ಸ್ನೇಹಿತರೆ. ಹೊರಗಡೆ ಚೆಲ್ಬಿಡ್ತೀರ, ಅದ್ರ ಬದಲು ಲಿಕ್ವಿಡಾಗಿ ನಿಮ್ಮ ಗಿಡಗಳಿಗೆ ಹಾಕಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದೇನು ಕಸದಿಂದ ರಸ ಅಂತ ಹೇಳ್ತೀವಲ್ಲ, ಆ ರೀತಿಯೇ ನಮ್ಮ ಮನೆಯಲ್ಲಿರೋ ಅಂತಹ ವೇಸ್ಟು ತುಂಬ ಗಲೀಜಂತ ಯಾವುದೂ ಅಲ್ಲ ಸ್ನೇಹಿತರೆ. ಇದು ಫಿಶ್ ಇದರೊಳಗಡೆ ಇರುತ್ತೆ, ಅದು ಸ್ವಲ್ಪ ಫುಡ್ ಆಗಲಿ ತಿಂದಿರಲ್ಲ, ಒಂದು ಇದೆಲ್ಲ ಇರುತ್ತಲ್ವ, ಅದನ್ನು ತೊಗೊಂಡೋಗಿ ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಮಿಕ್ಕಿದ್ದ ಹಣ್ಣನ್ನು ಸಹ ಹಾಕ್ಕೊಳ್ಬಹುದು. ಅದು ಏನಾದರೂ ಉಳಿದ್ಬಿಟ್ಟಿರುತ್ತೆ, ನಾಯಿಗೆ ಹಾಕೋಕ್ಕಾಗಲ್ಲ, ಹೊರಗಡೆ ಯಾರಿಗೂ ಕೊಡೋಕ್ಕಾಗಲ್ಲ, ಬಿಸಾಕೋಕ್ಕಾಗಲ್ಲ. ಅದ್ರ ಬದಲು ನಮ್ಮ ಗಿಡಗಳಿಗೆ ಗೊಬ್ಬರವಾಗಿ ಹಾಕ್ಬೋದು. ಅನ್ನ ಹಾಕಬಹುದು ಹೊರತು ಬೇರೆ ಇನ್ನು ಕೆಲವೊಂದು ಹೇಳ್ತೀನಿ ಸ್ನೇಹಿತರೆ. ಅನ್ನ ಮಾತ್ರ ನಿಜವಾಗ್ಲೂ ನಿಮ್ಮ ಗಿಡಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡ ಬರುತ್ತೆ. ಅನ್ನ ಅಂದರೆ ಅಕ್ಕಿ ತೊಳೆದಿದ್ದು ನೀರನ್ನು ಹಾಕ್ತೀವಿ. ಆಮೇಲೆ ದೋಸೆ ಹಿಟ್ಟಿಂದಾಗಲಿ, ನಾವು ಇಡ್ಲಿ ದೋಸೆದೇನಾದರೂ ಉಳಿದಿದ್ದು ನೀರಾಗಿ ಮಾಡಿ ಹಾಕ್ತೀವಲ್ವ, ಅದೇ ರೀತಿ ಇದನ್ನು ತಕ್ಷಣಕ್ಕೆ ಹಾಕಿಲ್ಲ ಅಂದರೂ ಸ್ವಲ್ಪ ಹಿಟ್ಟು ಅದನ್ನೆಲ್ಲ ಇದು ಮಾಡಿ ನಾವು ಗಿಡಗಳಿಗೆ ಲಿಕ್ವಿಡ್ ಮಾಡಿ ಹಾಕಬಹುದು ಸ್ನೇಹಿತರೆ. ಇದನ್ನು ಹಾಗಾಗಿ ಹಾಕಿದ್ರೆ ವಾಸನೆ ಬರುತ್ತೆ. ಅದ್ರ ಬದಲು ಸ್ವಲ್ಪ ದಿನ, ಅದು ಒಂದು ದಿನ ಇಟ್ಬಿಟ್ಟು ಚೆನ್ನಾಗಿ ಹಿಸಿದ್ಬಿಟ್ಟು ಗಿಡಗಳಿಗೆ ಹಾಕಿದ್ರು ತುಂಬ ಚೆನ್ನಾಗಿ ಗಿಡ ಬರುತ್ತೆ. ವೇಸ್ಟ್ ಅಂತ ಬಿಸಾಕುವಂಥದ್ದು ಏನಿಲ್ಲ. ಅದೇ ಹೇಳಿದ್ನಲ್ಲ, ಕಸದಿಂದ ರಸ ಅಂತ. ಕೆಲವರು ಏನು ಮಾಡ್ತಾರೆ ಅಂದರೆ, ಅಯ್ಯೋ ಅನ್ನ ಹಾಕಿದ್ರೆ ಸರಿ ಹೋಗಲ್ಲ, ವಾಸನೆ ಬರುತ್ತೆ, ಇಲ್ಲ ಈ ಫಿಶ್ಶಿಂದು ನೀರು ಹಾಕಿದ್ರೆ ವಾಸನೆ ಬರುತ್ತೆ ಅಂತೆಲ್ಲ ಅನ್ನೋರು ಬೇಕಾದರೆ ಚೆಲ್ಲಬಹುದು. ಆದರೆ ಹಾಕಿದರೆ ಮಾತ್ರ ಗಿಡಕ್ಕೆ ಏನಂತ ವಾಸನೆ ಎಂಥದ್ದು ಬರಲ್ಲ. ಆ ಮನೆ ಒಳಗಡೆ ಗಿಡಗಳಿಗೆ ಹಾಕಕ್ಕೆ ಹೋಗಬೇಡಿ. ಏನಿದ್ರು ಇಂಡೋರ್ದು ಮಾತ್ರ ಯಾವ ಗಿಡಕ್ಕೂ ಈ ಥರದ್ದೆಲ್ಲ ಹಾಕಕ್ಕೆ ಹೋಗಬೇಡಿ. ಔಟ್ಡೋರ್ದು ಯಾವುದಿದ್ರೂ ಹಾಕಿದ್ರೆ ಅದು ಗಾಳಿ ಮೂಲಕ ಹೊರಗಡೆ ಹೋಗ್ಬಿಡುತ್ತೆ. ಆಮೇಲೆ ಗಿಡನೂ ತುಂಬ ಚೆನ್ನಾಗಿ ಬರುತ್ತೆ. ಅದು ಬಿಸಿಲು, ಗಾಳಿ, ಮಳೆ ಎಲ್ಲದಕ್ಕೂ ಹೊಂದ್ಕೊಂಡಿರುವಂತಹ ಗಿಡಗಳಿಗೆ ಈ ರೀತಿ ನೀವು ಲಿಕ್ವಿಡದ್ದು ಹಾಕಿ ನೋಡಿ. ಅದು ಮಿಕ್ಕಿರುವ ಅನ್ನ ಏನು ನೀವು ಹೊರಗಡೆ ಬಿಸಾಕಬೇಕನ್ನೋ ಒಂದು ಗೋಜೆ ಇಲ್ಲ ಸ್ನೇಹಿತರೆ. ಆರಾಮಾಗಿ ಧಾರಾಳವಾಗಿ ನೀವು ನಿಮ್ಮ ಗಿಡಗಳಿಗೆ ಗೊಬ್ಬರವಾಗಿ ಈ ಅನ್ನನ ಹಾಕಬಹುದು. ಮನೆಯಲ್ಲಿ ಉಳಿದಿರೋ ಅನ್ನ 0% ಗೊಬ್ಬರ ಆಗೋಗುತ್ತೆ. ಆವಾಗ ನಿಮ್ಮ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಒಳ್ಳೆ ಕ್ರಿಮಿ ಅಂದರೆ ಸಣ್ಣ ಕಣಗಳಾಗಿ ಉತ್ಪತ್ತಿಯಾಗುವಂಥ ಒಂದು ಕ್ರಿಮಿಗಳು ಸ್ಟಾರ್ಟ್ ಆಗುತ್ತೆ. ಆ ಕ್ರಿಮಿ ನಮ್ಮ ಗಿಡಗಳಿಗೆ ಒಳ್ಳೆಯ ಆಹಾರವಾಗುತ್ತೆ. ಅದರಿಂದ ಇದನ್ನು ಚೆನ್ನಾಗಿ ಲಿಕ್ವಿಡ್ ಥರ ಚೆನ್ನಾಗಿ ಅಂದರೆ ಕಲಿಸ್ಬಿಟ್ಟು ಹಾಕೋದ್ರಲ್ಲಿ ನಮ್ಮ ಗಿಡ ತುಂಬ ಚೆನ್ನಾಗಿ ಬರೋ ಸಂಶಯನೇ ಇಟ್ಕೊಳ್ಬೇಡಿ. ಮತ್ತು ಕೆಲವ್ರು ಏನು ಮಾಡ್ತಾರೆ, ಈ ಫಿಶ್ನ ನೀರನ್ನ ಹಾಕಿದ್ರೆ ಅಯ್ಯೋ ನಮ್ಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಸ್ಕಿಪ್ ಮಾಡ್ಕೊಳ್ಳಿ. ಆದರೆ ಇದನ್ನು ಹಾಕೋದ್ರಿಂದ ನಮ್ಮ ಗಿಡಗಳು ದಟ್ಟವಾಗಿ ಹೂ ಕೊಡಲ್ಲ ಅಂದರೆ, ಮತ್ತು ಬೆಳವಣಿಗೆನೂ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹೊರಗಡೆ ಚೆಲ್ಲೋ ಬದಲು ಗಿಡ ಇತ್ತು ಅಂದರೆ, ಅದು ಹೊರಾಂಗಣ ಗಿಡ ಇತ್ತು ಅಂದರೆ ಅದಕ್ಕೆ ನೀವು ಧಾರಾಳವಾಗಿ ಬಳಸಬಹುದು. ನಾನು ನೋಡಿ ಸಾಕಷ್ಟು ಗಿಡಗಳಿಗೆ ಈ ರೀತಿಯೇ ಹಾಕೋದು. ಅದಕ್ಕೆ ನನ್ನ ಗಿಡಗಳಿಗೆ ಒಳ್ಳೆ ಟಾನಿಕ್ ಆಗಿಬಿಟ್ಟಿದೆ. ಚೆನ್ನಾಗಿ ಇಷ್ಟಪಟ್ಟು ಕುಡಿಯುತ್ತೆ ನೋಡಿ. ಇದೇನಿಲ್ಲ, ಈ ಎರಡು ನಮ್ಮ ರಾಮ ಲಕ್ಷ್ಮಣನ ಹುಂಡಿ, ಈ ನೀರನ್ನು ನಾನು ಗಿಡಗಳಿಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಇವನು ಮನೆಯಲ್ಲಿ ಇರೋರೇ, ಇವರು ಹೊರಗಡೆಯವರು ಏನಲ್ಲ. ಹೊರಗಡೆದಾದರೆ ಗಲೀಜು ಅದು ಇದು ಅನ್ಬೋದು. ಇದು ಮನೆಯಲ್ಲೇ ಇರೋದ್ರಿಂದ ಏನು ಗಲೀಜು ಅನಿಸಲ್ಲ ಅಲ್ವಾ. ಅದರಿಂದ ಕ್ಲೀನ್ ಮಾಡಿದಾಗೆಲ್ಲ ತೊಗೊಂಡೋಗಿ
ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬರುತ್ತೆ ಅಂತ ಹೇಳಬಲ್ಲೆ. ಫಿಶಲ್ಲಿ ಅದು ಏನಂದರೆ ತುಂಬ ತುಂಬ ಚೆನ್ನಾಗಿ ಬರುತ್ತೆ, ನೀವು ಹಾಕಿ ನೋಡಿ ಅಷ್ಟೇ. ಆಮೇಲೆ ಕೆಲವ್ರು ಹೇಳ್ತಾರೆ ಸಾಂಬಾರು ಹಾಕ್ಬೋದಾ ಗಿಡಗಳಿಗೆ ಅಂದ್ಬಿಟ್ಟು. ನಿಜವಾಗ್ಲೂ ಸಾಂಬಾರನ್ನ ಹಾಕಕ್ಕೆ ಹೋಗಬೇಡಿ. ಸಾಂಬಾರು ಹೇಳ್ತಾರೆ ಅನ್ನ ಎಲ್ಲ ಹಾಕ್ಬೋದು, ಅದನ್ನು ಹಾಕ್ಬೋದು, ಇದನ್ನು ಹಾಕ್ಬೋದು ಅಂತೀರ, ಸಾಂಬಾರು ಯಾಕೆ ಹಾಕ್ಬಾರ್ದು ಅಂತ. ಖಂಡಿತ ಬೇಡ ಸ್ನೇಹಿತರೆ, ಖಂಡಿತ ಹಾಕೋಕ್ಕೆ ಹೋಗಲೇಬೇಡಿ. ಅನ್ನ ಆದರೆ ಅದು ನಾನು ಹೇಳಿದ್ದೀನಿ ಸಣ್ಣ ಕಣಗಳಾಗಿ ಉತ್ಪತ್ತ ಆಗುವಂತಹ ಈ ಅನ್ನದಲ್ಲಿ ನಮ್ಮ ಗಿಡಗಳಿಗೆ ಒಳ್ಳೆಯ ಗೊಬ್ಬರ ಆಗುತ್ತೆ. ಈ ಸಾಂಬಾರು ಏನಾಗುತ್ತೆ ಗೊತ್ತಾ, ಅದು ನಮ್ಮ ಬೇರುಗಳಿಗೆ ಹೇಟ್ ಮಾಡುತ್ತೆ, ನಮ್ಮ ಬೇರಿಗೆ ಸ್ಟ್ರಾಂಗ್ ಕೊಡೋದಿಲ್ಲ, ನಮ್ಮ ಬೇರನ್ನ ಕುಗ್ಗಿಸುತ್ತೆ. ಅದಕ್ಕೆ ನಾವು ಸಾಂಬಾರನ್ನ ದಯವಿಟ್ಟು ಹಾಕಲಿಕ್ಕೆ ಹೋಗಬೇಡಿ. ಅನ್ನನ ಹಾಕಿ, ಫಿಶ್ಶು ಫುಡ್ ಇತ್ತು ಅಂದರೆ ಅದನ್ನು ಹಾಕಿ ಗಿಡಗಳನ್ನ ದಟ್ಟವಾಗಿ ಬೆಳೆಸಿ. ಈ ಅನ್ನ ಇಲ್ಲ ಅಂದರೆ ದೋಸೆ ಹಿಟ್ಟಾಗಬಹುದು, ಇಲ್ಲ ಇಡ್ಲಿ ಹಿಟ್ಟಾಗ್ಬೋದು, ಪಡ್ಡಿನ ಹಿಟ್ಟಾಗ್ಬೋದು. ಈ ರೀತಿ ಎಲ್ಲ ಹಾಕೋದ್ರಿಂದ ನಮ್ಮ ಗಿಡಗಳು ದಟ್ಟವಾಗಿ ಬರೋದರಲ್ಲಿ ಸಂಶಯನೇ ಇಲ್ಲ. ಯಾರಾದ್ರೂ ನೀವು ಈ ಫಿಶ್ ಫುಡ್ಡು ಡೇಟ್ ಆಗೋಗಿತ್ತು ಅನ್ನಿ, ಅದರಲ್ಲಿ ನೀವು ಅದನ್ನು ವೇಸ್ಟ್ ಆಗಿದ್ದನ್ನು ಗಿಡಗಳಿಗೆ ಹಾಕಬಹುದು. ಹೀಗೆ ಒಳ್ಳೆಯ ಮಾಹಿತಿ ಕೊಡ್ತಾ ಬರ್ತೀನಿ.